ಎಚ್ಎಂಟಿ ಭೂ ಹಗರಣ ಐಎಫ್ಎಸ್ ಅಧಿಕಾರಿ ಗೋಕುಲ್ಗೆ ರಿಲೀಫ್ ಸಿಕ್ಕಿದೆ. ಸರ್ಕಾರದ ತನಿಖೆ ಅಂತ್ಯವಾಗಿದೆ. ಐಎಫ್ಎಸ್ ಅಧಿಕಾರಿ ಗೋಕುಲ್ಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಗೋಕುಲ್ ವಿರೋಧದ ಇಲಾಖಾ ತನಿಖೆಗೆ ತೆರೆ ಎಳೆದಿದೆ ಸರ್ಕಾರ. ಹಾಗೆ ಸಿಸಿಎಫ್ಆರ್ ಗೋಕುಲ್ ಮೇಲಿನ ಅಮಾನತು ಗ್ರಹಣ ಅಂತ್ಯವಾಗಿದೆ. ದಾಖಲೆಗಳ ಸಮೇತ ಉತ್ತರ ಕೊಟ್ಟಿದ್ದ ಐಎಫ್ಎಸ್ ಅಧಿಕಾರಿ ತನಿಖೆ ಮುಕ್ತಾಯಗೊಳಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಕೂಡ ಬಂದಿರುವಂತಹದ್ದು. ಐಎಫ್ಎಸ್ ಅಧಿಕಾರಿ ಗೋಕುಲ್ ಸೇರಿದಂತೆ ಅಧಿಕಾರಿಗಳಿಗೆ ಇದೀಗ ನಿರಾಳವಾಗಿರುವಂತಹದ್ದು. ಅಮಾನತು ಅವಧಿಯು ಕರ್ತವ್ಯದ ಅವಧಿ ಎಂದು ಪರಿಗಣನೆ ಮಾಡಲಾಗಿದೆ. ಎಚ್ಎಂಟಿ ಭೂ ಹಗರಣ ಐಎಫ್ಎಸ್ ಅಧಿಕಾರಿ ಗೋಕುಲ್ಗೆ ರಿಲೀಫ್ ಸಿಕ್ಕಿದೆ. ಸರ್ಕಾರದ ತನಿಖೆ ಅಂತ್ಯವಾಗಿದೆ. ಅಧಿಕಾರಿ ಗೋಕುಲ್ಗೆ ಕ್ಲೀನ್ ಚಿಟ್. ಗೋಕುಲ್ ವಿರುದ್ಧದ ಇಲಾಖಾ ತನಿಖೆಗೆ ತೆರೆ ಎಳೆದ ಸರ್ಕಾರ. ಸಿಸಿಎಫ್ಆರ್ ಗೋಕುಲ್ ಮೇಲಿನ ಅಮಾನತು ಗ್ರಹಣ ಅಂತ್ಯವಾಗಿದೆ. ದಾಖಲೆಗಳ ಸಮೇತ ಉತ್ತರ ಕೊಟ್ಟಿದ್ದ ಅಧಿಕಾರಿ ಇದೀಗ ತನಿಖೆ ಅಂತ್ಯ ಆಗಿರುವಂತಹದ್ದು. ತನಿಖೆ ಮುಕ್ತಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಗೋಕುಲ್ ಸೇರಿದಂತೆ ಅಧಿಕಾರಿಗಳಿಗೆ ಇದೀಗ ನಿರಾಳವಾಗಿರುವಂತಹದ್ದು. ಅಮಾನತು ಅವಧಿಯು ಕರ್ತವ್ಯದ ಅವಧಿ ಎಂದು ಪರಿಗಣನೆ ಮಾಡ್ತೀನಿ ಅಂತ ಕೂಡ ಹೇಳ್ತಾ ಇರುವಂತಹದ್ದು. 2020ರಲ್ಲಿ ಸುಪ್ರೀಂನಲ್ಲಿ ಅರ್ಜಿ ವಿವಾದಕ್ಕೆ ಅಂತ್ಯ ಆಗಿತ್ತು. ಎಚ್ಎಂಟಿ ಭೂ ಪ್ರಕರಣದ ಎಐ ಕುರಿತು ವಿಚಾರಣೆ ನಡೆದಿತ್ತು. ಇದೀಗ ಸರ್ಕಾರದ ತನಿಖೆ ಅಂತ್ಯ ಆಗಿದೆ. ಈಗ ರಾಜ್ಯ ಸರ್ಕಾರ ಕೂಡ ಆದೇಶ ಹೊರಡಿಸಿರುವಂತಹದ್ದು. ಗೋಕುಲ್ ಸೇರಿದಂತೆ ಅಧಿಕಾರಿಗಳಿಗೆ ನಿರಾಳ ಆಗಿದೆ. ಅಮಾನತು ಅವಧಿಯು ಕರ್ತವ್ಯದ ಅವಧಿ ಎಂದು ಪರಿಗಣನೆ ಮಾಡಲಾಗಿದೆ. 2020ರಲ್ಲಿ ಸುಪ್ರೀಂನಲ್ಲಿ ಸಲ್ಲಿಸಿದ್ದ ಅರ್ಜಿ ವಿವಾದ ಇದೀಗ ಅಂತ್ಯ ಆಗಿದೆ. ಎಚ್ಎಂಟಿ ಭೂ ಹಗರಣದ ಐಎ ಕುರಿತು ವಿಚಾರಣೆ ನಡೆಸಿತ್ತು. ಸರ್ಕಾರದ ಅನುಮತಿ ಇಲ್ಲದೆ ಐಎ ಸಲ್ಲಿಸಲಾಗಿದೆ ಎಂಬ ಆರೋಪ ಇತ್ತು. ಅನುಮೋದನೆಯ ದಾಖಲೆಗಳನ್ನು ಗೋಕುಲ್ ಕೂಡ ಸಲ್ಲಿಸಿದ್ರು. ಸದ್ಯ ತನಿಖೆ ಅಂತ್ಯ ಆಗಿರುವಂತಹದ್ದು. ಅರಣ್ಯ ಇಲಾಖೆಯ ಶಿಫಾರಸಿನ ಮೇರೆಗೆ ತನಿಖೆ ಮುಕ್ತಾಯವಾಗಿದೆ. ಎಚ್ಎಂಟಿ ಭೂ ಹಗರಣ ಅಧಿಕಾರಿ ಗೋಕುಲ್ಗೆ ರಿಲೀಫ್ ಸಿಕ್ಕಿದೆ. ಸರ್ಕಾರದ ತನಿಖೆ ಕೂಡ ಅಂತ್ಯ ಆಗಿರುವಂತಹದ್ದು. ಐಎಫ್ಎಸ್ ಅಧಿಕಾರಿ ಗೋಕುಲ್ಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಗೋಕುಲ್ ವಿರುದ್ಧದ ಇಲಾಖಾ ತನಿಖೆಗೆ ಸರ್ಕಾರ ಇಲ್ಲಿ ತೆರೆ ಎಳೆದಿದೆ. ದಾಖಲೆಗಳ ಸಮೇತ ಉತ್ತರ ಕೊಟ್ಟಿದ್ರು ಗೋಕುಲ್. ಸದ್ಯ ತನಿಖೆ ಅಂತ್ಯ ಆಗಿರುವಂತಹದ್ದು. ತನಿಖೆ ಮುಕ್ತಾಯಗೊಳಿಸಿ ರಾಜ್ಯ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ. ಗೋಕುಲ್ ಸೇರಿದಂತೆ ಅಧಿಕಾರಿಗಳಿಗೆ ನಿರಾಳ ಆಗಿದೆ. ಅಮಾನತು ಅವಧಿಯು ಕರ್ತವ್ಯದ ಅವಧಿ ಅಂತ ಪರಿಗಣನೆ ಮಾಡಲಾಗಿದೆ. ಎಚ್ಎಂಟಿ ಭೂ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಐಎಫ್ಎಸ್ ಅಧಿಕಾರಿ ಗೋಕುಲ್ಗೆ ರಿಲೀಫ್ ಸಿಕ್ಕಿದೆ. ಸರ್ಕಾರದ ತನಿಖೆ ಅಂತ್ಯವಾಗಿದೆ. ಕ್ಲೀನ್ ಚಿಟ್ ನೀಡಲಾಗಿದೆ. ಗೋಕುಲ್ ವಿರುದ್ಧದ ಇಲಾಖಾ ತನಿಖೆಗೆ ಸರ್ಕಾರ ಇಲ್ಲಿ ತೆರೆ ಎಳೆದಿರುವಂತಹದ್ದು. ಹಾಗಾಗಿ ಅವರ ಮೇಲಿನ ಅಮಾನತು ಗ್ರಹಣ ಅಂತ್ಯವಾಗಿದೆ. ತನಿಖೆ ಮುಕ್ತಾಯಗೊಳಿಸಿ ಈಗ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಐಎಫ್ಎಸ್ ಅಧಿಕಾರಿ ಗೋಕುಲ್ ಸೇರಿದಂತೆ ಒಂದಿಷ್ಟು ಅಧಿಕಾರಿಗಳಿಗೂ ಕೂಡ ನಿರಾಳವಾಗಿರುವಂತಹದ್ದು.